ನಾನ್ ಗೆರೆ ಹಾಕಿದ್ದೆಲ್ಲ ನಂದೇ ಅನ್ನೋ ತರ ಹಿಂಗ್ ಡೈಲಾಗ್ ಹೊಡ್ಕೊಂಡಿದ್ನ ಫುಲ್ ಈವ್ನಿಂಗ್ ಅಲ್ಲಿ ಹಿಂಗೆ. ನಮಸ್ತೆ ಮ್ಯಾಮ್. ಫಸ್ಟ್ ಓಪನಿಂಗ್ ನಾನು ಫಸ್ಟ್ ಡೇ ಹೋಗಿದ್ದು ರಾಬರ್ಟ್ ಸಾಂಗ್ ಫುಲ್ ಡ್ಯಾನ್ಸ್ ಡಮ್ ಡಮ್ ಡಮಾರ್ ಹಿಂಗೆಲ್ಲ ಫುಲ್ ಸೆಕೆಂಡ್ ಎಪಿಸೋಡ್ ಅಲ್ಲಿ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚ್ಚ ನಾನು ಅಣ್ಣ ಎಂತ ಚೇಂಜಸ್ ನನ್ನ ಲೈಫಲ್ಲಿ, ಅದು ಬೆಳಕ್ ಜೊತೆ ಇಂಥ ಬೆಳಕು, ಅಯ್ಯೋ ಇಂಥ ಪಾಟನೆಲ್ಲ ಕೊಟ್ಬಿಟ್ಟು ಏನೇನೋ ಮಾಡ್ತಾರಲ್ಲಪ್ಪ ನನಗೆ ಅಂತ. ಹುಡುಗಿರು ಅಂತ ಏನೋ ಹೇಳಿದ್ರು, ಅದಕ್ಕೆ ಟೈಮ್ ಪಾಸ್ ಅಂತ ಎಲ್ಲ ಹುಡುಗರಿಗೂ ಎಲ್ಲ ಮೆಂಟರ್ಸ್ಗೂ ಸರಿಯಾಗಿ ಗುರ್ದೋಯ್ತು. ಆದ್ರೆ ನನ್ಗನ್ಸಿದ್ದು ಇವನಿಗೆ ಹುಡುಗಿರ ಬಗ್ಗೆ ನಾಲೆಡ್ಜೇ ಇಲ್ಲ, ABCD ಗೊತ್ತಿಲ್ಲ ಅಂತ. ಸೊ ಇವನಿಗೆ ಮೆಂಟರಿಂಗ್ ಮಾಡೋದು ಒಳ್ಳೇದು ಅಂತ ಒಂದು ಇತ್ತು. ಒಂದಿಷ್ಟು ಜನದಲ್ಲಿ ಇವನು ಇದ್ದ. ಅಂದರೆ ಫಸ್ಟ್ ಡೇ ಇದೇ ಜಾಗದಲ್ಲಿ ನಮ್ಮಿಬ್ರದ್ದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು, ಪೇರಿಂಗ್ ಸ್ಟಾರ್ಟ್ ಆಗಿದ್ದು. ಇವ್ರನ್ನ ಕೇಳಿದ್ರು ಯಾರು ಬೇಕು ಅಂದರೆ ರಕ್ಷಕ್ ಬೇಕು ಅಂದ ತಕ್ಷಣ ನನಗೆ ಗೊತ್ತಿಲ್ಲ ನಾನು ಹೋಗ್ತೀನೋ ಇಲ್ವೋ ಅಂತ. ನನ್ನ ಹುಡುಗರೆಲ್ಲ ಫುಲ್ಲು ನಾವೆಲ್ಲ ಒಂದು ಬಾಯ್ಸ್ ಬ್ಯಾಚ್ ಎಲ್ಲ ಇಲ್ಲಿ ಕೂತಿದ್ವಿ. ಅಂದರೆ ಒಂದು ಸೆಲೆಕ್ಷನ್ ರೌಂಡ್ ಅದು ಯಾರ್ಯಾರು ಸಿಗ್ತಾರೆ ಅಂತ. ಇವ್ರದೆಲ್ಲ ಹುಡುಗಿರದೆಲ್ಲ ಅವತ್ತು ಹೆಂಗೆ ಸೆನ್ಸ್ ಇತ್ತು ಅಂತ ಹೇಳಿದ್ರೆ ನನಗೆ ಇವರೇ ಬರ್ತಾರೆ, ಇವರೇ ನನಗೆ ಸಿಗ್ತಾರೇನೋ ಒಂದು ಅಷ್ಟು ಕಾನ್ಫಿಡೆನ್ಸು. ಇನ್ನೂ ಬೇರೆ ಹುಡುಗರು ಹೆಸರು ಹೇಳಪ್ಪ ಇದ್ದಾರೆ ಒಂದು 10 ಜನ ಹುಡುಗರು ಅಂದರೆ ಇಲ್ಲ ನನಗೆ ಅವರೇ ಸಿಗ್ತಾರೇನೋ ಕಾನ್ಫಿಡೆನ್ಸ್. ಆ ಥರ ಅದ್ರ ಪೇರಿಂಗ್ ಆಗಿದ್ದು ಫಸ್ಟ್ ಡೇ ಇಂದ ಅಷ್ಟೇ. ಅದಾದಮೇಲೆ ನಮ್ಮನ್ನ ಗ್ರೂಮಿಂಗ್ ಕರ್ಕೊಂಡು ಹೋಗಿದ್ದು. ನಾನು ಎಲ್ಲ ಕಡೆ ಹೇಳ್ತೀನಿ, ನನಗೆ ಪ್ರತಿ ಸರಿ ಅದೊಂದು ಕ್ವೆಶ್ಚನ್ ಮಾರ್ಕ್ ಆಗಿರುತ್ತೆ. ನನ್ನ ಯಾವುದೋ ಒಂದು ಹುಡುಗಿ ಕರ್ಕೊಂಡು ಹೋಗ್ಬಿಟ್ಟು ಗ್ರೂಮಿಂಗ್ ಎಲ್ಲ ಮಾಡಿದ್ರೆ ನಾನು ನಮ್ಮ ಅಮ್ಮನ ಮಾತೇ ಕೇಳೋನಲ್ಲ, ಮನೆಯಲ್ಲ ಹಿಂಗೆ ಕಟಿಂಗ್ ಮಾಡಿಸೋದ್ರೆ ನಾನು ಸತ್ಯವಾಗಲ್ಲ, ನನಗೆ ಹಿಂಗೆ ಇಷ್ಟ ಬೇಕು ಅದನ್ನೇ ಮಾಡಿಸೋದು ಅಂತ. ಇವ್ರು ಬಂದು ನನಗೆ ಈ ಥರ ಹೇರ್ ಕಟ್ ಬೇಕು, ಪೆಡಿಕ್ಯೂರ್ ಬೇಕು, ಮೆಡಿಕ್ಯೂರ್ ಬೇಕು, ಅದೇನೋ ಫೇಶಿಯಲ್ಲು, ನಾನು ಇದೆಲ್ಲ ಪೆಡಿಕ್ಯೂರ್ ಅಮ್ಮ ನಂಗೆ ಆಗ್ತಾಯಿಲ್ಲ, ನಂಗೆ ಇವೆಲ್ಲ ಬೇಡ ಅಂತ. ನಾನು ಇಲ್ಲ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಮಾಡಲೇಬೇಕು ಅಂತ. ಅದಾದಮೇಲೆ ಆನ್ ಸ್ಟೇಜಲ್ಲಿ ಬಂದಾಗ ಇಬ್ಬರು ಜಡ್ಜಸ್ ಇವ್ರನ್ನ ಹೊಗಳಿದ್ರು. ಅಂದರೆ ನೋಡಿ ರಕ್ಷಕ್ ಹಂಗಿದ್ದವನ್ನ ಬರೀ ಬೆಳಗ್ಗೆಯಿಂದ ಸಾಯಂಕಾಲ ಅಷ್ಟೇ ರಕ್ಷಕ್ ಇಷ್ಟು ಚೇಂಜ್ ಆಗಿದ್ದಾನೆ ಅಂತ ಹೇಳಿದಾಗ ನಾನು ಹೇಳಿದ್ದೆ ನನ್ನ ಫಸ್ಟ್ ಡೇ ಓಪನಿಂಗ್ ಶೋನಲ್ಲೇ. ಅಂದರೆ ರಕ್ಷಕ್ ನಂಗೆ ಹಿಂಗಿರೋದು ಇಷ್ಟ ಇಲ್ಲ, ನಮ್ಮ ಬಾಸ್ ಹೇಳಿರೋರು ಶ್ರೀರಾಮ್ ಹಿಂಗಿರೋದು ಇಷ್ಟ ಇಲ್ಲ, ಚೇಂಜಸ್ ಕಾಣಿಸ್ಬೇಕು. ನಾನು ಅಂದೆ ತುಂಬ ವಾರಗಳು ಬೇಕಾಗಿಲ್ಲ, ನೆಕ್ಸ್ಟ್ ವಾರ ನೀವು ನೋಡ್ತೀರಾ ನನ್ನ ಚೇಂಜಸ್ ಅಂತ ಹೇಳಿದೆ. ಆದ್ರೆ ಸಾಯಂಕಾಲನೇ ನನ್ನ ಚೇಂಜಸ್ ನೋಡಿದವರು ಖುಷಿ ಆದರು. ಅದೇ ಹಿಂಗೆ ನಾನ್ ಗೆರೆ ಹಾಕಿದ್ದೆಲ್ಲ ನಂದೇ ಅನ್ನೋ ತರ ಹಿಂಗ್ ಡೈಲಾಗ್ ಹೊಡ್ಕೊಂಡಿದ್ನ ಫುಲ್ ಈವ್ನಿಂಗ್ ಅಲ್ಲಿ ಹಿಂಗೆ. ನಮಸ್ತೆ ಮ್ಯಾಮ್. ಫಸ್ಟ್ ಓಪನಿಂಗ್ ನಾನು ಫಸ್ಟ್ ಡೇ ಹೋಗಿದ್ದು ರಾಬರ್ಟ್ ಸಾಂಗ್ ಫುಲ್ ಡ್ಯಾನ್ಸ್ ಡಮ್ ಡಮ್ ಡಮಾರ್ ಹಿಂಗೆಲ್ಲ ಫುಲ್ ಸೆಕೆಂಡ್ ಎಪಿಸೋಡ್ ಅಲ್ಲಿ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚ್ಚ ನಾನು ಅಣ್ಣ ಎಂಥ ಚೇಂಜಸ್ಸು ನನ್ನ ಲೈಫಲ್ಲಿ, ಅದು ಜೀ ಕನ್ನಡ ಇಂಥ ಬೆಳಕು ತೊಗೊಂಬಂದು ಕೊಟ್ಟಿದೆ, ಅದು ಬೆಳಕ್ ಜೊತೆ ಇಂಥ ಬೆಳಕು, ಅಯ್ಯೋ ಇಂಥ ಪಾಟನೆಲ್ಲ ಕೊಟ್ಬಿಟ್ಟು ಏನೇನೋ ಮಾಡ್ತಾರಲ್ಲಪ್ಪ ನನಗೆ ಅಂತ. ಒಂದು 3 ವಾರ ನನಗೆ ಕನ್ಫ್ಯೂಷನ್ ಇತ್ತು, ಇಷ್ಟೊಂದು ನಾನು ಚೆನ್ನಾಗಿ ಮಾಡ್ತೀನ ಇಲ್ವಾ ಅನ್ನೋದು. ನಾನು ಪ್ರತಿ ಸರಿ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ನನಗೊಂದು ಕಾನ್ಫಿಡೆನ್ಸ್ ಇದೆ ಅಂತ ನೋಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಾನು ಯಾವ ಟೀಮು ನಾನು ಪ್ರಾಮಿಸಿಂಗ್ ಆಗಿ ನಾನು ಹೇಳೋದೇ ಇಲ್ಲ, ನಾನು ಮಾಡ್ತೀನಿ ಅಂತ ಬಿಟ್ಬಿಡ್ತೀನಿ ಆ ಕೆಲಸನ. ನನಗೆ ಈ ಶೋಗೆ ಬಂದಾಗಲೂ ಅಷ್ಟೇ, ನಾನು ಈ ಶೋಗೆ ಚೆನ್ನಾಗಿ ಮಾಡ್ತೀನಿ, ಮತ್ತೊಂದು 2 ವಾರಕ್ಕೆ ನಾನು ಮನೆಗೆ ಹೋಗ್ಬಿಡೋಣ ಅಂತ ಇತ್ತು. ಅದಾದಮೇಲೆ ಇವ್ರು ನನ್ನ ಮೆಂಟ್ರಿಂಗ್ ಮಾಡೋದು ನೋಡಿ ನನಗೆ ಇಷ್ಟ ಆಯಿತು. ಅದಾದಮೇಲೆ ನಂದು ಇವ್ರದ್ದು ಬಾಂಡಿಂಗ್ ಚೆನ್ನಾಗಿತ್ತು, ಚೆನ್ನಾಗಿ ಮಾತಾಡ್ಸಿದ್ವಿ. ಅದಾದಮೇಲೆ ನಾನು ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀನಿ, ಫ್ರೆಂಡ್ಸ್ಗಳು ಜಾಸ್ತಿ ನನಗೆ ಸಿಕ್ಕಾಪಟ್ಟೆ, ಅದನ್ನೆಲ್ಲ ಇಂಪಾರ್ಟೆನ್ಸ್ ಹೇಳ್ಕೊಟ್ರು. ದುಡ್ಡಿನ ವ್ಯಾಲ್ಯೂ ಏನು, ಫ್ಯಾಮಿಲಿ ವ್ಯಾಲ್ಯೂ ಏನು. ಈ ಒಂದು ಶೋಗೆ ಬಂದಾದ್ಮೇಲೆ ನನಗೆ ಒಂದು ಫ್ಯಾಮಿಲಿ ವ್ಯಾಲ್ಯೂ ಗೊತ್ತಾಯ್ತು. ಯಾಕೆಂದರೆ ಪ್ರತಿಯೊಬ್ಬರು ಅವರೊಂದು ಫ್ಯಾಮಿಲಿ ಎಮೋಷನ್ಸ್ ಹೇಳ್ತಾ ಹೋಗಿದಾಗ ಎಲ್ಲೊಂದು ಕಡೆ ನಮ್ಮ ಲೈಫಲ್ಲಿ ಏನೋ ಒಂದು ಟಚ್ ಆಗೋದು ಆ ಪಾಯಿಂಟ್ಸ್ಗಳು. ನಾವು ಅಳ್ತಾ ಇದ್ವಿ, ನಗ್ತಿದ್ವಿ. ಈ ಒಂದು ಶೋ ಪ್ರತಿಯೊಂದು ಮಾಡಿಕೊಡ್ತು. ಥ್ಯಾಂಕ್ ಯು ಸೊ ಮಚ್. ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ರಮೋಲಾ, ಇವರು ಮಾತಾಡ್ತಿದ್ದಾಗ ನಾನು ಕೇಳಿಸ್ಕೊಂಡೆ, ಎಲ್ಲರನ್ನು ಬಿಟ್ಟು ನಂಗೆ ರಕ್ಷಕ್ಕೆ ಬೇಕು ಅಂತ ನೀವು ಹೇಳಿದ್ರಿ ಅಂತ ಹೇಳಿದ್ರು. ಇವಾಗ ನಮ್ಗೆ ಹೆಂಗಾಗತ್ತೆ ಅಂದರೆ ಹುಡುಗಿರಿಗೆ ಈಸಿಯಾಗಿ ಅವರು ನಮ್ಮ ಮಾತು ಕೇಳ್ತಾರೆ ಅನ್ನೋದಕ್ಕಿಂತಲೂ ನಾವು ಅವ್ರ ಮೇಲೆ ಎಫರ್ಟ್ ಹಾಕಬೇಕು, ಅವರು ನಮ್ಮಿಂದ ಚೇಂಜ್ ಆಗಬೇಕು ಅಂತ ನಾವು ಇಷ್ಟಪಡ್ತಾ ಇರ್ತೀವಿ. ಸೊ ನೀವು ಅದೇ ಒಂದು ಸ್ಟಬ್ಬನ್ ಕಿಡ್ನ ಒಂದು ಒಳ್ಳೆ ರೀತಿಯಾಗಿ ಪರಿವರ್ತನೆ ಮಾಡಬೇಕು ಅಂತ ಚಾಲೆಂಜ್ ತೊಗೊಂಡೆ ರಕ್ಷಕ್ನ ಚೂಸ್ ಮಾಡಿದ್ರೆ ಹೆಂಗೆ ಅಂತ. ಹೌದು, ಫಸ್ಟ್ ಡೇ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ರೋಸ್ ಕೊಡಿ ಅಂತ ಹೇಳಿದ್ರು. ಸೊ ನಾನು ರೋಸ್ ಕೊಟ್ಟಿರೋ ಪ್ರತಿಯೊಬ್ರು ಯಾರಲ್ಲಿ ನಮಗೆ ಬದಲು ಮಾಡೋಕ್ಕೆ ಚಾನ್ಸ್ ಇದೆ, ನನಗೆ ಏನಾದರೂ ಇಲ್ಲಿ ಕೆಲಸ ಇದೆ ಅಂತ ನನಗೆ ಅನ್ನಿಸ್ಬೇಕಲ್ಲ. ಎಲ್ಲೋ ಆಲ್ರೆಡಿ ಚೆನ್ನಾಗಿ ಸುನೀಲ್ ಎಲ್ಲ ಇದನ್ನು ಸುನೀಲ್ ಆ್ಯಕ್ಚುಲಿ ಕೊಟ್ಟಿರಲಿಲ್ಲ ಅನ್ಸುತ್ತೆ. ಸುನೀಲ್ ಒಂದು ಸಾಂಗ್ ಹೇಳಿದ್ರೆ ಸಾಕು ಹುಡುಗಿರು ಬಿದ್ದೋಗ್ತಾರೆ, ಇಟ್ಸ್ ವೆರಿ ಈಸಿ ಫಾರ್ ಹಿಮ್. ಸೊ ಹಾಗಿರುವಾಗ ಒಂದಿಷ್ಟು ಜನಕ್ಕೆ ನಾನು ರೋಸ್ ಕೊಟ್ಟಿದ್ದೆ, ಬೇರೆ ಅವರಿಗೆ ಟೀಚ್ ಮಾಡಿದ್ರೆ ಇವ್ರು ಚೇಂಜ್ ಆಗ್ತಾರೆ, ನಮಗೆ ಟೀಚ್ ಮಾಡೋ ಅಪರ್ಚುನಿಟಿ ಇದೆ ಅನ್ನೋ. ಸೊ ಅದರಲ್ಲಿ ರಕ್ಷಕ್ಗೆ 1 ವರ್ಡಲ್ಲಿ ಆನ್ಸರ್ ಮಾಡು ಅಂತ ಹೇಳಿದರು. ಅವಾಗ ಅವನು ಎಲ್ಲದಕ್ಕೂ ಪುನೀತ್ ಸರ್ ಅಂದರೆ ಪವರ್ ತುಂಬ ಈ ಥರದ್ದೆಲ್ಲ ಹೇಳ್ತಾ ಬಂದ, ಹಾಗೆ ಸ್ಪಾಂಟೇನಿಯಸ್ ಆಗಿ. ಹುಡುಗಿರು ಅಂತ ಏನೋ ಹೇಳಿದ್ರು, ಅದಕ್ಕೆ ಟೈಮ್ ಪಾಸ್ ಅಂತ ಎಲ್ಲ ಹುಡುಗರಿಗೂ ಎಲ್ಲ ಮೆಂಟರ್ಸ್ಗೂ ಸರಿಯಾಗಿ ಗುರ್ದೋಯ್ತು. ಆದ್ರೆ ನನ್ಗನ್ಸಿದ್ದು ಇವನಿಗೆ ಹುಡುಗಿರ ಬಗ್ಗೆ ನಾಲೆಡ್ಜೇ ಇಲ್ಲ, ABCD ಗೊತ್ತಿಲ್ಲ ಅಂತ. ಸೊ ಇವನಿಗೆ ಮೆಂಟರಿಂಗ್ ಮಾಡೋದು ಒಳ್ಳೇದು ಅಂತ ಒಂದು ಇತ್ತು. ಒಂದಿಷ್ಟು ಜನದಲ್ಲಿ ಇವನು ಇದ್ದ. ಬಟ್ ಆಮೇಲೆ ಲಾಸ್ಟ್ ಫೈನಲ್ ದಿನ ನನಗೆ ರಕ್ಷಕ್ಕೆ ಅಂತ ಯಾಕೆ ಅನ್ನಿಸ್ತಾ ಇತ್ತು ಅಂತಂದರೆ, ಫಸ್ಟ್ ಆಫ್ ಆಲ್ ನನಗೆ
ಅನಿಸಿತ್ತು. ಚಾನಲ್ವರೆಗೂ ಮೇ ಬಿ ಅದೇ ಅನಿಸಿರ್ಬೋದು. ನಾನು ಸೈಲೆಂಟು, ತುಂಬ ಮಾತಾಡ್ತಾ ಇರಲಿಲ್ಲ, ಅಂದರೆ ರಿಸರ್ವ್ಡ್ ಆಗಿ ಇರ್ತಿದ್ದೆ. ಇಲ್ಲಿ ಎಲ್ಲರ ಜೊತೆ ಮಿಂಗಲ್ ಆಗಿ ಇವಾಗ ಜಾಸ್ತಿ ಮಾತಾಡ್ತಾ ಇದ್ದೀನಿ, ಮೇಯ್ನಾಗಿ ಇವನ ಜೊತೆ ಮಿಂಗಲ್ ಆಗಿ. ಅದು ಬಿಟ್ಟರೆ ಸೊ ನಾನು ಸೈಲೆಂಟ್, ಅವರು ಸೈಲೆಂಟ್ ಆಗಿದ್ದರೆ ವರ್ಕ್ ಆಗಲ್ಲ. ಸೊ ಇವ್ನು ತುಂಬ ಚೆನ್ನಾಗಿ ಮಾತಾಡ್ತಾನೆ, ಅದು ನನಗೆ ಇಷ್ಟ ಆಗಿತ್ತು ಕೂಡ. ಅವನು ಸ್ಪಾಂಟೇನಿಯಸ್ ಆಗಿ ಡೈಲಾಗ್ ಹೊಡಿತಾ ಇದ್ದು, ಎಲ್ಲದಕ್ಕೂ ಪಂಚ್ ಲೈನ್ ಕೊಡ್ತಾ ಇದ್ದ. ನನ್ನ ಮಾತು ಅವ್ರಿಗೆ ಇಷ್ಟ ಆಗಿತ್ತು, ನನಗೆ ಅವ್ರು ಇಷ್ಟ ಆಗಿದ್ದಾರೆ ಅಷ್ಟೇ. ನೋಡಿ ಅವ್ನಿಗೆ ಇವ್ರು ಎಷ್ಟು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಒಪ್ಕೊಳ್ತಾ ಇಲ್ಲ. ನನ್ನ ಹುಡುಗಿ ರಮೋಲನೇ, ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ನಾವಿಬ್ರು ತುಂಬಾ ಬೆಸ್ಟ್ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಬೆಸ್ಟ್ ಸ್ಟಾರ ಫ್ರೆಂಡ್ಸ್. ಲಾಸ್ಟಿಗೆ ಬೆಸ್ಟ್ ಫ್ರೆಂಡ್ಸ್. ಆ್ಯಂಡ್ ನಮ್ಮ ಅಮ್ಮ ಕೂಡ ನೀನು ಸೈಲೆಂಟ್ ಆಗಿದ್ರೆ ರಕ್ಷಕ್ನ ನಿನಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಪೇರ್ ಮಾಡಿದ್ರೆ. ಆ್ಯಂಡ್ ಡ್ಯಾನ್ಸ್ ಮಾಡ್ತಾನೆ ಅವನು, ನನಗೆ ಡ್ಯಾನ್ಸ್ ಅಂದರೆ ಇಷ್ಟ. ಸೊ ಈ ಎಲ್ಲ ಕ್ವಾಲಿಟೀಸಿಂದಾಗಿ ನನಗೆ ಎಲ್ಲೋ ಅನ್ನಿಸ್ತಾ ಇತ್ತು ರಕ್ಷಕ್ನೇ ಕೊಡ್ತಾರೆ ನನಗೆ ಅಂತ. ಸೊ ಯಾರು ಬೇಕು ಅಂದಾಗ ರಕ್ಷಕ್ ಅಂದೆ, ಆದರೆ ಆಗಲಿ ಇಲ್ಲಾಂದ್ರೆ ಇಲ್ಲ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವೈದೇಹಿ, ವಿಶ್ವವಾಣಿ ಸ್ಪೆಷಲ್, ಬೆಂಗಳೂರು.